ಸಿಬಿಐಗೆ ಕೊಡಿ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಈಗ ಬರೀ 150 ಕೋಟಿ ಆಮಿಷದ ವಾರೇ ಹೆಚ್ಚಾಗ್ತಾ ಇದೆ. ಸ್ವಪಕ್ಷ ನಾಯಕನ ಬೆನ್ನಿಗೆ ನಿಂತಿದ್ದಾರೆ ಈತ ರೆಬಲ್ ನಾಯಕ ಯತ್ನಾಳ್ ಅವರು. ಎಂತಹ ಚೇಂಜಸ್ ನೋಡಿ. ವಕ್ಫ್ ವಿಚಾರದಲ್ಲಿ ಮಾಣಿಪಾಡಿ ಹೇಳಿಕೆ ಪ್ರಸ್ತಾಪ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ಬೆನ್ನಿಗೆ ನಿಲ್ಲುವ ಮೂಲಕ ಸರ್ಕಾರಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಯತ್ನಾಳ್. ಯಾರ್ದೋ ಮಾತು ಕೇಳ್ಕೊಂಡ ಈ ರೀತಿ ಹೇಳೋದು ಸರಿಯಲ್ಲ. ಅವರ ಬಳಿ ದಾಖಲೆ ಏನಾದ್ರೂ ಇದ್ರೆ ಬಿಡುಗಡೆ ಮಾಡ್ಲಿ. ಮಾತು ಮುಂಚೆ ಸಿಬಿಐ ಕೊಡಿ ಅಂತಿದ್ದಾರಲ್ಲ, ಏನು ಪ್ರೂಫ್ ಇದೆ ಕೊಡ್ರಿ ಸಿಬಿಐಗೆ. ಪ್ರೂಫ್ ಏನಾದ್ರೂ ಇದ್ರೆ ನೋಡೋಣ. ಅನ್ವರ್ ಕಾಂಗ್ರೆಸ್ನವರು ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಿಜೆಪಿಯವರು ಯಾವುದೇ ಆಫರ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಯಾಗಿ ದಾಖಲೆ ಇಟ್ಕೊಂಡು ಮಾಡಬೇಕು. ಬ್ಲಾಕ್ ಮೇಲ್ ಮಾಡೋದು, ಅಂಜಿಸೋದು ಇವೆಲ್ಲ ಸರಿಯಲ್ಲ ಅಂತ ಸರಿಯಾಗಿರೋ ಟಾಂಗ್ ಕೊಟ್ಟಿದ್ದಾರೆ. ನಾಟಕ ಮಾಡ್ತೀರಾ, ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ಮಾಡ್ತೀರಾ ಅಂತ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಫೈನಲಿ ಅಂತೂ ಇಂತು ಏನು ಸಾಧನದಲ್ಲಿ ಈ ಬಣಬಡಿದಾಟಕ್ಕೆ ಬ್ರೇಕ್ ಅನ್ನ ಹಾಕಿದಂತಾಯ್ತು. ಬಿವೈ ವಿಜೇಂದ್ರ ಪರವಾಗಿ ಯತ್ನಾಳ್ ಅವರು ಮಾತನಾಡಿದಂತಾಯ್ತು. ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ. ಅವ್ರ ಬಳಿ ಏನೋ ದಾಖಲೆ ಇರಬೇಕು, ಏನಾದರೂ ಇರಬೇಕು. ಈಗ ನೋಡಿ, ಅದೇ ಅನ್ವರ್ ಮಾನಪಾಡಿ ನೀನು ಎಲ್ಲ ಮಾಧ್ಯಮಗಳು ಏನು ಹೇಳ್ಯಾರ, ನಾನು ಬಿಜೆಪಿ ಯಾರು ಸಂಪರ್ಕ ಮಾಡಿಲ್ಲ, ನನಗೆ ಯಾರು ದುಡ್ಡು ಕೊಡೋ ಆಮಿಷ ಕೊಟ್ಟಿಲ್ಲ, ನನಗೇನೂ ಇಲ್ಲ, ಏನಾರ ಆಮಿಷ ಕೊಟ್ಟಿದ್ರೆ ಕಾಂಗ್ರೆಸ್ನವ್ರು ಆಮಿಷ ಕೊಟ್ಟಾರ ಅಂತ ಹೇಳ್ಯಾರ. ಈ ರೀತಿ ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ವಿತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತಾಡಬೇಕು. ಜವಾಬ್ದಾರಿಯುತವಾದಂಥ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ. ಅವ್ರ ಬಳಿ ಏನೋ ದಾಖಲೆ ಇರಬೇಕು, ಏನಾದರೂ ಇರಬೇಕು. ಈಗ ನೋಡಿ, ಅದೇ ಅನ್ವರ್ ಮಾನಪಾಡಿ ನೀನು ಎಲ್ಲ ಮಾಧ್ಯಮಗಳು ಏನು ಹೇಳ್ಯಾರ, ನಾನು ಬಿಜೆಪಿ ಯಾರು ಸಂಪರ್ಕ ಮಾಡಿಲ್ಲ, ನನಗೆ ಯಾರು ದುಡ್ಡು ಕೊಡೋ ಆಮಿಷ ಕೊಟ್ಟಿಲ್ಲ, ನನಗೇನೂ ಇಲ್ಲ, ಏನಾರ ಆಮಿಷ ಕೊಟ್ಟಿದ್ರೆ ಕಾಂಗ್ರೆಸ್ನವ್ರು ಆಮಿಷ ಕೊಟ್ಟಾರ ಅಂತ ಹೇಳ್ಯಾರ. ಈ ರೀತಿ ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ವಿತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತಾಡಬೇಕು. ಜವಾಬ್ದಾರಿಯುತವಾದಂಥ ಕರ್ನಾಟಕದ ಮುಖ್ಯಮಂತ್ರಿಗಳು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇದೆಯಾ ಅಂತಂದ್ರೆ ಹೌದು, ಅಫ್ಕೋರ್ಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ಒಂದು ಕಡೆ ವಾರ್ನಿಂಗ್ ಕೊಟ್ಟಿದ್ಯೋ ಅಥವಾ ಸರಿಯಾಗಿ ನಡ್ಕೊಂಡು ಹೋಗಿ ಸ್ವಪಕ್ಷದ ನಾಯಕರ ವಿರುದ್ಧ ಈ ರೀತಿ ಹೇಳಿಕೆನ ಕೊಡೋದು ನಮಗೆ ನಾವೇ ಗುಂಡಿ ತೋಡ್ಕೊಂಡಂಗೆ ಆಗೋಗ್ಬಿಡುತ್ತೆ. ಸೊ ಇನ್ನು ಮುಂದೆ ಸೈಲೆಂಟ್ ಆಗಿರಿ, ಸ್ವಪಕ್ಷದ ನಾಯಕರ ಪರವಾಗಿ ಮಾತಾಡಿ, ವಿರುದ್ಧವಾಗಿ ಮಾತಾಡಕ್ಕೆ ಹೋಗಬೇಡಿ ಅಂತ ಎಲ್ಲೋ ಒಂದು ಕಡೆ ಆ ಕಿವಿ ಮಾತನ್ನ ಹೇಳಿದೆ. ಆ ಕಿವಿ ಮಾತನ್ನ ಅನುಸರಿಸ್ತಾ ಇದ್ದಾರೆ ಅಂತ ಈ ಹೇಳಿಕೆಯನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ವಕ್ಫ್ ವಿಚಾರದಲ್ಲಿ ಮಾಣಿಪಾಡಿ ಹೇಳಿಕೆಯನ್ನ ಉದ್ದೇಶಿಸಿ ಮಾತಾಡಿದ್ರು. ವಿಜೇಂದ್ರ ಅವರ ಬೆನ್ನಿಗೆ ನಿಂತಂತೆ ಕಾಣ್ತಾ ಇದೆ. ಯಾರ್ದೋ ಮಾತು ಕೇಳ್ಕೊಂಡು ಈ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳೋದು ಅಕ್ಷರಶಃ ಸರಿ ಇಲ್ಲ. ಅವರ ಬಳಿ ಏನಾದ್ರೂ ಮಹತ್ವವಾದಂತಹ ಪ್ರೂಫ್ಗಳಿದ್ಯಾ, ದಾಖಲೆಗಳಿದ್ರೆ ಬಿಡುಗಡೆ ಮಾಡ್ಲಿ ಬಿಡಿ. ದಾಖಲೆಗಳಿಲ್ಲ, ಸುಮ್ಮನೆ ಹರ್ಚಾಡ್ತಾರೆ, ಕೂಗಾಡ್ತಾರೆ, ಆಕಾಶಕ್ಕೆ ಕೇಳಂಗೆ ಎಗರಾಡ್ತಾರೆ. ಅನ್ವರ್ ಕಾಂಗ್ರೆಸ್ನವರೇ ಕೊಟ್ಟಿದ್ದಾರೆ ಅಂತ ಅವ್ರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಯಾವುದೇ ರೀತಿಯಾದಂತಹ ಆಫರ್ ಅನ್ನ ಕೊಟ್ಟಿಲ್ಲ ಅಂತ ಅವರೇ ಬಾಯ್ಬಿಟ್ಟು ಹೇಳ್ತಿದ್ದಾರೆ. ಇನ್ನೇನ್ ಬೇಕು, ಅವರ ಸ್ಟೇಟ್ಮೆಂಟೇ ಮುಖ್ಯ. ಅನ್ವರ್ ಅವರೇ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ನೇನಪ್ಪ ಬೇಕಾಗಿದೆ? ಮುಖ್ಯಮಂತ್ರಿಯಾಗಿ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಬೇಕು. ಅದು ಬಿಟ್ಟು ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಅವ್ರ ಕಿವಿ ಕೊಟ್ಟು ಮಾತಾಡೋದು ಸರಿಯಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದು ಸರಿಯಲ್ಲ, ಅಂಜಿಸೋದು ಸರಿಯಲ್ಲ ಅಂತ ಯತ್ನಾಳ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ.